ಆಲೂರದನಹಳ್ಳಿ ಎಲ್ಕಟ್ಟಲ್ಲಿ ಇದೆ ಪಕ್ಕದ ಇದು ವಿಶ್ವನಾಥಪುರ ಸ್ಟೇಷನ್ ಇಂದ 1 ಕಿಲೋಮೀಟರ್ ಅಂತಾರೆ. ಅದು 1 ಕಿಲೋಮೀಟರ್ ಬರಲ್ಲ, ಒಂದು 500 ಮೀಟರ್ ಬರ್ಬೋದೇನೋ ಅಷ್ಟೇ. ಸೊ ಇಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿಗಲ್ ಆಗಿ ಕಂಬಿಗಳನ್ನ ಡಂಪಿಂಗ್ ಮಾಡ್ತಾ ಇರ್ತಾರೆ. ಎಲ್ಲಿ ಹಿಂದೂಪುರದಿಂದ ಬರ್ತಾ ಗಾಡಿಗಳು, ಆಂಧ್ರ ಪ್ರದೇಶದಿಂದ ಬಂದ ಗಾಡಿಗಳನ್ನ ಇಲ್ಲಿ ಲೋಕಲ್ ಆಗಿ ಒಬ್ಬ ವ್ಯಕ್ತಿ ಇವನ ರಾಜು ಅಂತ ಪ್ರಸ್ಥಾನ್ ಅಂತ ನಿಮ್ ಪ್ರಸ್ಥಾನ್ ಅಂತ ಹೆಸರು ಹೇಳ್ಕೊಂಡಿರ್ತಾನೆ. ಅವ್ನು ರಾಜು ಅಂತ, ಮತ್ತೆ ಪ್ರಶಾಂತ್ ಅಂತ, ಕಿರಣ್ ಅಂತ ಇವರೆಲ್ಲ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿಗಲ್ ಆಗಿ ಕಂಬಿಗಳನ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಯಾವಾಗ ಒಂದು 10 ವೀಲರ್ ಕಂಟೈನರ್ ಅಲ್ಲಿ ಒಂದು 100 ಟನ್ ಬಂದ್ರೆ ಅದರಲ್ಲಿ ಒಂದು 10-20 ಟನ್ ಇಲ್ಲಿ ಹಾಕ್ಬಿಡೋದು, ಅದನ್ನ ಇಲ್ಲಿ ಇಲ್ಲಿಗಲ್ ಆಗಿ ಸಪ್ಲೈ ಮಾಡೋದು. ಇದಕ್ಕೆಲ್ಲ ಕಾರಣ ಪೊಲೀಸರು. ಆಯ್ತು ಸರ್, ಸುಳ್ಳು ಆಯ್ತು. ನಾವೇನ ನಮ್ KRS ಪಾಟಿಯವರು ಸ್ವಚ್ಛ ಪ್ರಾಮಾಣಿಕ ಜನಪರ ಕೆಲಸ ಮಾಡ್ತಾ ಇದ್ರಿ, ಆಯ್ತು. ನಮ್ಮ ಮೇಲೆ ಅಲಿಗೇಷನ್ಸ್ ಇದ್ರೆ ಮಾಡ್ಲಿ, ನಮ್ದೇನೋ ನಾವೇನೋ ತಪ್ಪಿದ್ರೆ ಏನು ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೊಳ್ರಿ, ನಾವು ಕಾನೂನು ಬದ್ಧವಾಗಿದ್ದೀರಿ. ಇವರು ಅಲ್ಲ ಪೊಲೀಸರು ಮೊನ್ನೆ ರಾತ್ರಿ ಇನ್ಸಿಡೆಂಟ್ ನಡ್ತಲ್ಲ, ಆಯ್ತು ನಾವು ಹೋಗಿ ಇದ್ ಮಾಡಿದ್ರಿ, ಏನೋ ಕಂಬಿಗಳನ್ನ ಹಿಡಿದಿದ್ರಿ. ಪೊಲೀಸರು ನಮ್ ಜೊತೆ ಬರ್ಬೇಕಾಗಿತ್ತು ತಾನೆ. ಯಾರು ಅಟ್ಲೀಸ್ಟ್ ನಾವು ಪೊಲೀಸರು ನಾವು ಅವ್ರ ಜೊತೆ ಬಂದಿದ್ದಾರೆ, ಏನು ಅವ್ರ ಜೊತೆ ಅವ್ರು ಪ್ರೈವೇಟ್ ವೆಹಿಕಲ್ ಆಗಿ ಅವ್ರ ಜೊತೆ ಬಂದಿದ್ದಾರೆ. ಲೆಕ್ಕ ಹಾಕೊಳ್ಳಿ ಎಲ್ಲಿ ಬಂದಿದೆ, ಯಾರು ಕ್ರೈಮ್ ಅವರು. ಈಗಾಗಲೇ ಅವನ ಮೇಲೆ ಏನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಇದೇ ವಿಚಾರಕ್ಕಾಗಿ ಒಂದು 50-100 ಟನ್ ಸೀಸ್ ಮಾಡಿದ್ದಾರೆ. ಎಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ, ಬೇಕಾದ್ರೆ ಹೋಗಿ ಕೇಳಿ. ಇದು ಯಾರು ಇವನ್ ರಾಜು ಅನ್ನೋ ಇದನ್ನೆಲ್ಲ ಪ್ರೆಸ್ ಅಂತವನು ಇದನ್ನಲ್ಲ, ಇವನ್ ಏನ್ ಮಾಡಿದಾನೆ ಅಂದ್ರೆ ಇವನ್ ಆಲ್ರೆಡಿ ಇವನ್ ಮೇಲೆ ಏನೋ ದುಡ್ಡು ತಗೊಂಡಿರೋ ಕೇಸ್ಗಳಲ್ಲಿ ಇವನು A1 ಆಗಿದ್ದಾನೆ, A2 ಆಗಿದ್ದಾರೆ. ಅಲ್ಲ ಅವರು ಏನ್ ಹೇಳ್ತಾ ಇದ್ರೆ, ಅದು ಆಕ್ಚುಲಿ ಇದು ಸುಮೋಟೋ ಕೇಸು. ಇವ್ರು ಅವರೇ ತಗೋಬೇಕು, ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ, ವಿಸಿಬಲ್ ಇದೆ. ಅಂದ್ರೆ ಯಾವುದೇ ಸುಮೋಟೋ ಅಂದ್ರೆ ಏನ್ ಗೊತ್ತಾ, ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಇದು ಕ್ರೈಮ್ ಅಂತ ಗೊತ್ತಾದ್ರೆ ಆತ ಸುಮೋಟೋ ತಗೊಬಹುದು. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಅದು ಕ್ರೈಮ್ ಅಂತ ಗೊತ್ತಾಗ್ತಾ ಇಲ್ವಂತೆ, ಅವ್ರಿಗೆಲ್ಲ ಕ್ರೈಮ್ ಅಂತ ಗೊತ್ತಾಗ್ತಾ ಇಲ್ವಂತೆ. ಅದು ಯಾರೋ ಗಾಡಿ ನೈಟ್ 2 ಸೀಸ್ ಮಾಡಿಸಿದಿರಿ, ಆ ವಿಡಿಯೋದಲ್ಲಿ ನೋಡಿರ್ಬೋದು. ಗಾಡಿ 2 ನೈಟ್ ಸೀಸ್ ಮಾಡಿಸಿದಿರಿ, ಆದ್ರೆ ಒಂದ್ ಗಾಡಿನ ಬಿಟ್ಟು ಕಳ್ಸ್ಬಿಟ್ರಿ. ಯಾಕೆ? ಅದು ಯಾವ್ದೋ ಒಂದು ದೊಡ್ಡ ಕಂಪನಿಗೆ ಹೋಗ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ಇದು ಆ ಕಂಪನಿ ರೆಪ್ಯುಟೇಟೆಡ್ ಆಗುತ್ತೆ, ಅರ್ಥ ಆಯ್ತಾ? ಆಮೇಲೆ ಆ ಕಂಪನಿ ಏನಾಗುತ್ತೆ, ಮತ್ತೆ ಅದು ಕಂಪನಿಗೆ ದೊಡ್ಡ ಲಾಸ್ ಆಗುತ್ತೆ. ಇದು ಯಾರ ಪರವಾಗಿದ್ದಾರೆ ಪೊಲೀಸರು? ಅಲ್ಲ ರಾತ್ರಿ ಬಿಟ್ಟು ಕಳ್ಸೋದು ಅವಶ್ಯಕತೆ ಏನಿದೆ? ಅಲ್ಲ 20 ಗಂಟೆ ಆಗಿಲ್ಲ ಅಂದ್ರೂ ಸುಮೋಟೋ ಕೇಸ್ ಮಾಡಿಲ್ಲ ಇವರು. ಆಯ್ತು, ನಾವೇ ಕಂಪ್ಲೇಂಟ್ ಕೊಡಿ, ನೀವೇ ಕಂಪ್ಲೇಂಟ್ ಕೊಡಿ. ಆ ಕಂಪ್ಲೇಂಟ್ ಆದ್ಮೇಲೆ ಕೆಲಸ ಮಾಡ್ತೀರಿ, FIR ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡ್ತೀವಿ, ಕಂಪ್ಲೇಂಟ್ 100% ಕೊಡ್ತೀರಿ. ನಾವು ಕಾನೂನು ತಲೆ ಬಾಗ್ತೀವಿ. ನಾವ್ ಯಾವತ್ತಷ್ಟೇ ಏನು ಒಂದು ಸಮಾಜನ ಒಳ್ಳೆ ರೀತಿ ಬದಲಾವಣೆ ಮಾಡ್ಬೇಕು ಅಂತ ಬಂದಿದ್ದವರು, ನಾವು ಕಂಪ್ಲೇಂಟ್ ಕೊಟ್ಟೆ ಕೆಲಸ ಮಾಡ್ತೀವಿ. ಆಯ್ತು, ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ, ಅವ್ರ ಮೇಲೂ ಮಾಡಿ. ಅಧಿಕಾರಿಗಳೆಲ್ಲ ಪೊಲೀಸ್ ಅವರು ರಾತ್ರಿ ನೀವು ನೋಡ್ಬೇಕು ವಿಡಿಯೋಗಳು, ನಾವು ಹೋಗಿ ಗಾಡಿ ಅಡ್ಡ ಹಾಕಿದಿರಿ. ಆಯ್ತು ಅವ್ರಿಂದ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಗಾಡಿನ ಸೇವ್ ಮಾಡ್ಬೇಕಾಯ್ತಲ್ಲ. ಗಾಡಿ ಒಳಗಡೆ ಹಾಕಿರೋ ಯಾಕೆ ಬಿಟ್ಟು ಕಳ್ಸಿದ್ರು? ಇದಕ್ಕೆ ಎಷ್ಟು ಲಂಚ ತಗೊಂಡ್ರು? ಇದು ಹೇಳ್ಬೇಕಲ್ಲ ಅವರು. ಯಾಕೆ ಪೊಲೀಸರು ವ್ಯವಸ್ಥೆ? ಆಯ್ತು ಸರ್, ನಾವು ಫೋನ್ ಕಿತ್ಕೊಂಡಿತ್ತು, ನಾವು ಅದನ್ನ ನೋಡಿಲ್ಲ, ಅರ್ಥ ಆಯ್ತಾ? ಸುಮ್ನೆ ಹೇಳ್ಬಾರ್ದು, ಇಲ್ದೇ ಇರೋದು ಹೇಳೋದು ತಪ್ಪಾಗ್ಬಿಡುತ್ತೆ. ಫೋನ್ ಕಿತ್ಕೊಂಡವ್ರೆ ಅಂತ ಇವ್ರೆ. ಆಯ್ತು ಸರ್, ಫೋನ್ ಕಿತ್ಕೊಂಡಿದ್ರೆ ಪೊಲೀಸರಿಗೆ ಹೆಂಗ್ ಫೋನ್ ಮಾಡಿದ್ರಿ ಇವ್ರು? ಆಯ್ತು ಸರ್, ಇವಾಗ ಸಿಂಪಲ್ ವಿಚಾರ, ನಾನು ನಿಮ್ಮ ಹತ್ರ ಫೋನ್ ಕಿತ್ಕೊಂಡಿದೀನಿ, ನಿಮ್ ಫೋನ್ ನೀವ್ ಹೆಂಗ್ ಪೊಲೀಸರು ಫೋನ್ ಮಾಡಿದ್ರಿ? ಅವ್ರ ಕಾರಲ್ಲೇ ಬರೋ ಪ್ರಮೇಯ ಏನು? ಅರ್ಥ ಆಯ್ತಾ? ಇವ್ರು ಸರ್ಕಾರಿ ವೆಹಿಕಲ್ ಇರ್ತದೆ, ಅವ್ರ ಕಾರಲ್ಲಿ ಬರೋ ಪ್ರಮೇಯ. ಆಯ್ತು, ಕ್ರೈಮ್ ನಡೆದೈತೆ, ಎಲ್ಲೋ ಒಂದ್ ಕಡೆ ಯಾವ್ದೊಂದ್ ಕಾರಕ್ಕೆ ಬರ್ತಾರೆ, ಅವ್ರ ಗಾಡಿ ಬಂದು ಯಾಕೆ ಗಾಡಿ ಹಿಡಿದಿಲ್ಲ? ಅಲ್ಲ ಸರ್, ಅವ್ರು ಯಾರೋ ಅವ್ನು ಕರ್ಕೊಂಡು ಹೋಗಿದ್ದಾನಲ್ಲ, ಅವ್ನು ಕ್ರಿಮಿನಲ್ ಆಕ್ಟಿವಿಟೀಸ್ ನ ವಿಚಾರಿಸಿ, ಅರ್ಥ ಆಯ್ತಾ? ಏನ್ ಮಾಡಿದಾನೆ, ಯಾವ ಹತ್ರ ದುಡ್ಡು ತಗೊಂಡಿದ್ದಾನೆ, ಏನೇನ್ ಮಾಡಿದಾನೆ. ಇದೇ ಪಡಿತರ ಚೀಟಿಯಲ್ಲಿ, ಇದೇ ಪಡಿತರ ಏನೋ ಅಕ್ಕಿ ಸಪ್ಲೈ ಮಾಡ್ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಸಿ 5 ಲಕ್ಷ ಕೀಳೋ ಇದ್ ಮಾಡಿದಾನೆ. ಬೇಕಾದ್ರೆ ಅದು FIR ಆಗಿದೆ, 2 ಕೇಸ್ ದಾಖಲಾಗಿದೆ. ಮೀಡಿಯಾಗಳಲ್ಲಿ ಅದು ಚಿತ್ರಣವೂ ಆಗಿದೆ. ಮೀಡಿಯಾಗಳಲ್ಲಿ ಎಲ್ಲಾ ಮೀಡಿಯಾದೆಲ್ಲ ಬಿತ್ತರ ಆಗಿದ್ದಾರೆ. ಯಾರು ಇಲ್ಲಿ ಕಂಬಿ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ಅವನು